ಹಾಯ್ ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ರೂಪಕ್ಷತ್ರಿಯ. ವೆಲ್ಕಮ್ ಟು ರೂಪಕ್ಷತ್ರಿಯ ಬ್ಲಾಗ್ಸ್. ನಮ್ಮ ಬೆಳ್ಳಂಡೂರಿನಲ್ಲಿ ಇವತ್ತು ಬಂದ್ಬಿಟ್ಟು ಗಣೇಶ ದೇವಸ್ಥಾನದ ಮುಂದೆ ಇವತ್ತು ಪೂಜಾ ಕಾರ್ಯಕ್ರಮಗಳಿತ್ತು. ನಮ್ಮ ಬೆಳ್ಳಂಡೂರಿನ ಊರು ಒಳಗಡೆ ಬಂದ್ಬಿಟ್ಟು ಶ್ರೀ ಸಂಕಷ್ಟಹರ ಭಕ್ತ ಬಲಮುರಿ ಗಣೇಶ ದೇವಸ್ಥಾನವಿದೆ. ಅದರ 11ನೇ ವರ್ಷದ ವಾರ್ಷಿಕೋತ್ಸವ ಹಾಗೆ ಸಂಕಷ್ಟಹರ ಚತುರ್ಥಿ ಇರೋದ್ರಿಂದ ಈ ಒಂದು ಪೂಜಾ ಕಾರ್ಯಕ್ರಮವನ್ನು ವಿಶಾಲಾಕ್ಷಿ ಅಮ್ಮನವರು ಹಮ್ಮಿಕೊಂಡಿದ್ರು. ಬಹಳ ಚೆನ್ನಾಗಿತ್ತು ಪೂಜಾ ಕಾರ್ಯಕ್ರಮ. ಆ್ಯಂಡ್ ನೋಡಿ ಎಷ್ಟು ಕಳಶಗಳನ್ನು ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ. ಆ್ಯಂಡ್ ರಾತ್ರಿ ಎಲ್ಲವೂ ಕೂಡ ಹೋಮ ಕಾರ್ಯಕ್ರಮಗಳೆಲ್ಲ ನಡೆದಿದೆ. ನಾನು ಬೆಳಗ್ಗೆ ದೇವಸ್ಥಾನದ ಹತ್ರ ಹೋದೆ. ಆ್ಯಂಡ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಆ ಕಡೆ ಮಧ್ಯದಲ್ಲಿ ಗಣೇಶನನ್ನು ಕೂರಿಸಿ ಸುತ್ತಲೂ ಕೂಡ ಕಳಶವನ್ನು ಇಟ್ಟಿದ್ದಾರೆ. ಪೂಜಾ ಕಾರ್ಯಕ್ರಮಗಳಲ್ಲಿ ಊರಿನವರು ಎಲ್ಲರೂ ಸಾಕಷ್ಟು ಜನ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ್ರು. ಇದೇ ದೇವಸ್ಥಾನ 11ನೇ ವರ್ಷದ ವಾರ್ಷಿಕೋತ್ಸವ ಇದೆ, ಹಾಗಾಗಿ ಮಾಡಿಸ್ತಾ ಇದ್ದಾರೆ. ಆ ದಂಪತಿಗಳಿಬ್ಬರು ನೋಡಿ, ಅವರು ವಿಶಾಲಾಕ್ಷಿ ಅಮ್ಮನವರ ಹೆಸರು ಮಾತ್ರ ಗೊತ್ತು, ಅವ್ರ ಪತಿಯವರ ಹೆಸರು ಗೊತ್ತಿಲ್ಲ. ಆ್ಯಂಡ್ ಕಾರ್ಯಕ್ರಮ ಪೂಜಾ ಕಾರ್ಯಕ್ರಮವೆಲ್ಲ ಬಹಳನೇ ಚೆನ್ನಾಗಿ ಮೂಡಿಬಂತು. ಆ್ಯಂಡ್ ಪೂರ್ತಿ ವಿಡಿಯೋವನ್ನು ನೋಡಿ. ಪೂಜಾ ಕಾರ್ಯಕ್ರಮಗಳು ಆದಮೇಲೆ ಎಲ್ಲ ಹೆಣ್ಮಕ್ಳಿಗೂ ಕೂಡ ಅಲ್ಲಿ ಇದ್ದಂತಹ ಕಳಶಗಳನ್ನು ಎಲ್ಲರಿಗೂ ಕೂಡ ಒಂದೊಂದು ಕಳಶಗಳನ್ನು ಕೊಟ್ಟರು. ನಾನು ಕೂಡ ಒಂದು ಕಳಶವನ್ನು ತಗೊಂಡೆ. ಆ್ಯಂಡ್ ಕಳಶವನ್ನು ತಗೊಂಡು ದೇವಸ್ಥಾನದ ಸುತ್ತಲೂ ಕೂಡ ಒಂದು ರೌಂಡನ್ನು ಬಂದ್ವಿ. ಕಳಶಗಳನ್ನು ಎತ್ಕೊಂಡ್ಬಂದು ಸೀದಾ ದೇವಸ್ಥಾನದ ಒಳಗೆ ಕಳಶಗಳನ್ನು ಇಳಿಸಲಾಯಿತು.